ಎಲ್ಲರಿಗೂ ನಮಸ್ಕಾರ. ಅಜ್ಜಿ ತಾತಂದಿರಿಗೂ, ಮಾತಾ ಭಗಿನಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಪುಟಾಣಿ ಮಕ್ಕಳಿಗೂ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಇಂದ್ರನ ಸಭೆಗೆ ಮಹರ್ಷಿಗಳು ಆಗಮಿಸಿದರು. ಅವರಿಗೆ ತುಂಬ ಕೋಪ ಹೇಳುವುದಾಗಿ ಹೇಳಿದ್ದೆ. ಅವರಿಗೆ ಕೋಪವಷ್ಟೇ ಅಲ್ಲ, ತುಂಬ ತಪೋನಿರತರು, ಮೇಧಾವಿಗಳು ಕೂಡ. ಹಾಗಾದರೆ ಯಾರವರು ಊಹಿಸಿದ್ರಾ? ಅವರು ಬೇರೆ ಯಾರೂ ಅಲ್ಲ, ದೂರ್ವಾಸ ಮುನಿಗಳು. ದೂರ್ವಾಸ ಮುನಿ ಅಂದರೆ ಈಗೆಲ್ಲ ತಮಗೆಲ್ಲ ಗೊತ್ತಾಗಿರ್ಬೋದು ಅವರಿಗೆ ಎಷ್ಟು ಕೋಪ ಉಂಟು ಅಂತ. ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ನಾನು ದೂರ್ವಾಸರು ಹೇಗೆ ಜನಿಸಿದ್ರು ಹೇಳುವಂಥದ್ದನ್ನು ಹೇಳ್ತೇನೆ. ಬಹುಕಾಲದ ಹಿಂದೆ ಅತ್ರಿ ಮಹರ್ಷಿಗಳು ಅಂತಿದ್ರು. ಅವರು ಬ್ರಹ್ಮನ ಮಾನಸ ಪುತ್ರರು, ಬ್ರಹ್ಮಜ್ಞಾನಿಗಳು ಕೂಡ. ಅವರಿಗೆ ಮದುವೆಯಾಗಿತ್ತು. ಅವರ ಹೆಂಡತಿ ಅನಸೂಯಾದೇವಿ ಎಂಬುದಾಗಿ. ಪತಿಪತ್ನಿಯರು ಸತ್ಯವಂತರು, ಧರ್ಮನಿಷ್ಠರು, ಯಾರ ಮನಸ್ಸಿಗೂ ನೋವನ್ನುಂಟು ಮಾಡುವವರಂಥವರಲ್ಲ ಅವರು. ಆದರೂ ಅವರಿಗೆ ಒಂದು ಕೊರಗಿತ್ತು. ಏನು? ಮಕ್ಕಳಾಗಿರಲಿಲ್ಲ ಅವರಿಗೆ. ಮಕ್ಕಳಿಲ್ಲವಲ್ಲ ಎಂಬಂತಹ ಕೊರಗು ಇಬ್ಬರಲ್ಲೂ ಇತ್ತು. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ವಾಕ್ಯ ಉಂಟು. ಮಕ್ಕಳಿಲ್ಲದವರು ಗತಿಯೇ ಸಿಗುವುದಿಲ್ಲಂತೆ, ಭವಿಷ್ಯದಲ್ಲಿ ಒಳ್ಳೆಯದಾಗುವುದಿಲ್ಲ ಅಂತ ಒಂದು ವಾಕ್ಯ ಉಂಟು. ಹಾಗೆ ಅವರಿಬ್ಬರು ವಿಚಾರ ಮಾಡಿ ಅತ್ರಿ ಮುನಿಗಳು ತಪಸ್ಸನ್ನು ಆಚರಿಸುವುದು ಅಂತಾಯಿತು. ಮಕ್ಕಳಾಗಲಿಲ್ಲವಲ್ಲ, ಅದಕ್ಕಾಗಿ ನಾನು ತಪಸ್ಸನ್ನು ಆಚರಿಸುತ್ತೇನೆ ಅಂತ ಅತ್ರಿ ಮುನಿಗಳು ಹೇಳಿದರು. ಅಷ್ಟೊತ್ತಿಗಾಗಲೇ ಈ ನಾರದ ಮಹರ್ಷಿ ಇದ್ದಾರಲ್ಲ, ನಾರದ ಮಹರ್ಷಿಗಳಂತ ಒಬ್ಬರು ನಿಮಗೆಲ್ಲ ಗೊತ್ತಿರಬಹುದು. ಅವರ ಕಥೆಯನ್ನು ಮುಂದೆ ಒಂದು ಸಲ ಸಂದರ್ಭ ಬಂದಾಗ ಹೇಳ್ತೇನೆ. ಈಗ ನಾರದ ಮಹರ್ಷಿಗಳಷ್ಟೇ ತಿಳ್ಕೊಳ್ಳೋಣ. ಯಾಕಂದರೆ ನಾನು ಇವಾಗ ದೂರ್ವಾಸ ಮುನಿಗಳ ಪರಿಚಯ ಅಂದರೆ ಅವರ ಜನ್ಮವನ್ನು ಹೇಳ್ತಾ ಇದ್ದೀನಲ್ಲ, ಅದರ ಜೊತೆಯಲ್ಲಿ ಇದು ಬೇಡ ಅಂತ ನಾರದನ ವಿಷಯ ಮುಂದೆ ತಗೊಳ್ಳೋಣ. ಈ ನಾರದ ಮಹರ್ಷಿಗಳು ಏನು ಮಾಡಿದ್ರು? ಸೀದಾ ತ್ರಿಮೂರ್ತಿಗಳಿರುವಲ್ಲಿಗೆ ಹೋದರು. ತ್ರಿಮೂರ್ತಿ ಅಂದರೆ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಆ ಮೂವರ ಪತ್ನಿಯರಲ್ಲಿ ಈ ಅನಸೂಯಾದೇವಿಯನ್ನು ಹೊಗಳಿದ್ದೇ ಹೊಗಳಿದ್ದು. ಏನಂತ? ಅಂತಹ ಪತಿವ್ರತೆ ಎಲ್ಲಿಯೂ ಸಿಗೋದಿಲ್ಲ, ಬಹಳ ಪತಿವ್ರತೆ ಅವಳು, ಹೇಳವಳ ಗುಣಗಾನ ಮಾಡಿದ್ದು. ಆಗ ತ್ರಿಮೂರ್ತಿಯರ ಹೆಂಡತಿ ಯಾರು? ಬ್ರಹ್ಮನ ಹೆಂಡತಿ ವಾಣಿ, ಶಿವನ ಹೆಂಡತಿ ಪಾರ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ. ಮೂವರಿಗೂ ಸ್ವಲ್ಪ ಏನು ಶುರುವಾಯಿತು? ಒಂದು ರೀತಿ ಏನು ಹೇಳ್ತಾರೆ, ಮತ್ಸರನ. ಮತ್ಸರ ಸ್ವಲ್ಪ. ಹಾಗೇನೆ ಯಾರಾದರೂ ಹೋಗೋದಕ್ಕೆ ತಕ್ಷಣ ಈ ಸ್ವಲ್ಪ ಹೆಂಗಸರಿಗೆ, ಅಲ್ಲ ನಾನು ಸ್ವಲ್ಪ ಹೆಂಗಸೇನೆ ಆ ಪ್ರಶ್ನೆಗಲ್ಲ, ಆದರೂ ಒಂದು ಸ್ವಲ್ಪ ಜಲಸಿ ಅಂದರೆ ಮತ್ಸರ ಆಗಲಿಕ್ಕೆ ಉಂಟು. ಹಾಗೆ ಅವರಿಗೂ ಮತ್ಸರ ಆಯಿತು. ಆಗ ಅವರು ಏನು ಮಾಡಿದ್ರು? ಹೌದಾ, ಅನಸೂಯಾದೇವಿ ಅಷ್ಟೊಂದು ಪಾತಿವ್ರತ್ಯವ, ಹಾಗಾದರೆ ಅವಳ ಪರೀಕ್ಷೆ ಆಗಲೇಬೇಕು. ಅವರವರ ಗಂಡಂದ್ರನ್ನು ಕರೆದು, ನೀವು ಹೋಗಿ ಅತ್ರಿ ಮಹರ್ಷಿಯ ಆಶ್ರಮಕ್ಕೆ ಹೋಗಿ ಸತಿ ಅನಸೂಯಾಳನ್ನು ನೀವುಗಳು ಪರೀಕ್ಷೆ ಮಾಡಲೇಬೇಕು. ಅನ್ನೊಮ್ಮೆ ಪರೀಕ್ಷೆಯಲ್ಲಿ ಸೋತ್ರೆ ಉಂಟಲ್ಲ, ಶಾಪವನ್ನು ಕೊಟ್ಟು ಬನ್ನಿ ಅಂತ ಮೂವರು ಹೇಳಿದರು. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮುಗುಳ್ನಗುತ್ತಾ ಆಯಿತು ಹೋಗ್ತೇವೆ, ನಾವು ಅತ್ರಿ ಮುನಿಯ ಆಶ್ರಮಕ್ಕೆ ಹೋಗಿ ಆ ಮಹಾತಾಯಿಯನ್ನು ಪರೀಕ್ಷೆ ಮಾಡಿ ಬರ್ತೇವೆ ಅಂದ್ರೆ ಹೇಳಿ ಒಂದು ರೀತಿ ನಗು ಅಂದರೆ ಅವ್ರು ತ್ರಿಮೂರ್ತಿಗಳಲ್ವಾ, ಅವರಿಗೆ ಗೊತ್ತುಂಟಲ್ವಾ. ಹಾಗಾಗಿ ಒಂದು ರೀತಿ ಅವರಿಗೆ
ತಮ್ಮ ಹೆಂಡತಿಯರಲ್ಲಿ ಏನು ನಿಮಗೆಂತ ಗೊತ್ತುಂಟು ಹೇಳೋ ರೀತಿಯಲ್ಲಿ ಒಂದು ರೀತಿ ನಗು, ಒಂದು ರೀತಿಯಲ್ಲಿ ಹಾಗೆ ಆಯಿತು ಹೋಗಿ ಬರ್ತೇವೆ ಅಂಥೇಳಿ ಅವರು ಅಲ್ಲಿಂದ ಹೊರಟರು. ಹಾಗಾದರೆ ತ್ರಿಮೂರ್ತಿಗಳು ಎಲ್ಲಿಗೆ ಹೋದರು, ಹೋಗಿ ಏನು ಮಾಡಿದರು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು.